ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಮಾನತೆ ಎನ್ನುವುದು ನಿರಂತರವಾದದ್ದು. ಅದನ್ನು ಕಾಲಕಾಲಕ್ಕೆ ತಡೆದು ನಿಲ್ಲಿಸುವ ಮತ್ತು ಅದರ ಹೇಯ ಕೃತ್ಯಗಳನ್ನು ದಮನ ಮಾಡಿದವರಲ್ಲಿ ಬಸವಣ್ಣ, ಗೌತಮ ಬುದ್ಧ, ಮಹಾತ್ಮ ಗಾಂಧಿ ಹೀಗೆ ಅನೇಕರು ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗಾಗಿ ಶ್ರಮಿಸಿದ್ದಾರೆ. ಆ ಪರಂಪರೆಯ ಮಹಾನದಿಯಾಗಿ ಅರಿದವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಒಬ್ಬರಾಗಿದ್ದಾರೆ. ಈ ನೆಲೆಯಲ್ಲಿ ಆಧುನಿಕ ಯುಗದಲ್ಲಿ ಕಾನೂನಿನ ಚೌಕಟ್ಟಿಗೊಳಪಡಿಸಿ ಪ್ರತಿಯೊಬ್ಬ ಪ್ರಜೆಯೂ ಇತರರಂತೆ ಸಮಾನವಾಗಿ ಬದುಕುವುದನ್ನು ಹಕ್ಕಾಗಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂತೆಯೇ ನಾನು ಕೇವಲ ಒಂದೇ ಜಾತಿ ಅಥವಾ ಒಂದೇ ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ, ಭಾರತದಲ್ಲಿ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಜೀವವನ್ನು ಸವೆಸಿದ್ದೇನೆ, ಸಂಶಯವಿದ್ದರೆ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ ಎಂದು ಹೇಳಿದವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೋಡಿ ಸ್ನೇಹಿತರೆ, ಏಪ್ರಿಲ್ 14 ಈ ದಿನ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರ ಒಂದು ಭವ್ಯ ಜೀವನದ ಹಾದಿಯನ್ನು ನಾವೆಲ್ಲರೂ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಇನ್ನು ತಡ ಮಾಡುವುದು ಬೇಡ. 1891 ಏಪ್ರಿಲ್ 14 ಮಧ್ಯಪ್ರದೇಶದ ಮೌಹಾ ಎನ್ನುವಲ್ಲಿ ರಾಮ್ಜಿ ಸಕ್ಪಾಲ್ ಮತ್ತು ರಮಾಬಾಯಿ ದಂಪತಿಯ 14ನೇ ಮಗನಾಗಿ ಅಂಬೇಡ್ಕರ್ ಅವರು ಜನಿಸ್ತಾರೆ. 6ನೇ ವಯಸ್ಸಿನಲ್ಲಿಯೇ ಇದ್ದಾಗ, ಅಂದರೆ ಅಂಬೇಡ್ಕರ್ ಅವರು ಕೇವಲ 6 ವರ್ಷದವರಿದ್ದಾಗ ತಾಯಿಯನ್ನು ಕಳೆದುಕೊಳ್ತಾರೆ. ನಂತರದಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸತಾರದಲ್ಲಿ ಮುಗಿಸಿದ್ರು. ಕೇವಲ 14 ವರ್ಷದವರಿದ್ದಾಗ ಮುಂಬಯಿಯ ವಾಲಂಕರ್ ಅವರ ಮಗಳಾಗಿರ್ತಕ್ಕಂಥ ರಮಾಬಾಯಿ ಅವರೊಡನೆ ವಿವಾಹ ಬಂಧನಕ್ಕೊಳಗಾಗ್ತಾರೆ ಅಂಬೇಡ್ಕರ್ ಅವರು. ಆವಾಗ ಅವರ ವಯಸ್ಸು ಕೇವಲ 14 ವರ್ಷ. ಆ ಸಮಯದಲ್ಲಿ ಸಾಕಷ್ಟು ಬಾಲ್ಯ ವಿವಾಹ ಪದ್ಧತಿಗಳು ಜಾರಿಯಲ್ಲಿದ್ದು ಅದರ ಒಂದು ಬಂಧನಕ್ಕೆ ಒಳಗಾದವರು ನಮ್ಮ ಅಂಬೇಡ್ಕರ್ ಅವರು ಕೂಡ ಒಬ್ಬರು. ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 1907ರಲ್ಲಿ ಮೆಟ್ರಿಕ್ಯುಲೇಷನ್ನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮುಂಬೈಗೆ ಬಂದಾಗ 1913 ಜನವರಿಯಲ್ಲಿ ಮುಂಬೈನ ವಿಶ್ವವಿದ್ಯಾಲಯದಿಂದ ಪರ್ಷಿಯನ್ ಮತ್ತು ಇಂಗ್ಲಿಷ್ ವಿಷಯದಲ್ಲಿ BA ಪದವಿಯನ್ನು ಪಡೆದುಕೊಳ್ತಾರೆ. ಇದಿಷ್ಟು ಅವರ ಕಾಲೇಜು ಜೀವನವಾಗಿತ್ತು. ಕಾಲೇಜು ಜೀವನ ಕೂಡ ಅವರದೇನು ವಿದ್ಯಾಭ್ಯಾಸ ಅಥವಾ ಅವರ ಜೀವನ, ದಲಿತ ವಿದ್ಯಾರ್ಥಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಜೀವನ ಸಂಘರ್ಷದಿಂದ ಕೂಡಿತ್ತು ಸ್ನೇಹಿತರೆ. ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದಾಗ ಆ ಸಮಯದಲ್ಲಿ ಬರೋಡಾ ಸರ್ಕಾರ ಏನು ಮಾಡ್ತಾ ಇರುತ್ತಪ್ಪ ಅಂತಂದರೆ ವಿದೇಶದಲ್ಲಿ ಓದುವಂಥ ಆಸಕ್ತಿಯನ್ನು ಇರ್ತಕ್ಕಂಥ ದಲಿತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಕೊಡ್ತಾ ಇರುತ್ತೆ, ಸ್ಕಾಲರ್ಶಿಪ್ಪನ್ನು ಕೊಡುತ್ತಾ. ಆದರೆ ಅದಕ್ಕೆ ಒಂದು ಕಂಡೀಷನನ್ನು ಅಪ್ಲೈ ಮಾಡಿರ್ತಾರೆ. ಆ ಕಂಡೀಷನ್ ಮೇಲೆ ಅವರು ಶಿಷ್ಯ ವೇತನವನ್ನು ಕೊಡ್ತಾರೆ. ಆ ಕಂಡೀಷನ್ ಏನಾಗಿತ್ತಪ್ಪ ಅಂತಂದರೆ, ಯಾವ ವಿದ್ಯಾರ್ಥಿ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಆ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬಂದು ಅವರು 10 ವರ್ಷಗಳ ಕಾಲ ಕಾಯಂ ಆಗಿ ಗೌರ್ಮೆಂಟ್ ಸರ್ಕಾರಿ ಸೇವೆಯನ್ನು ಮಾಡಬೇಕಾಗಿರೋದು ಷರತ್ತಾಗಿರುತ್ತೆ, ಕಂಡೀಷನ್ ಆಗಿರುತ್ತೆ. ಈ ಕಂಡೀಷನ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಒಪ್ಪಿಗೆಯನ್ನು ಸೂಚಿ ಸಹಿಯನ್ನು ಹಾಕಿ ಏನು ಮಾಡ್ತಾರಪ್ಪ ಅಂತಂದರೆ 1913ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಭಾರತ ದೇಶವನ್ನು ಬಿಟ್ಟು ಅಮೆರಿಕದ ನ್ಯೂಯಾರ್ಕ್ಗೆ ಪ್ರಯಾಣವನ್ನು ಬೆಳಗಿಸಿ 1915ರಲ್ಲಿ ನೋಡಿ ಸ್ನೇಹಿತರೆ, ಅರ್ಥಶಾಸ್ತ್ರವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂಬೇಡ್ಕರ್ ಅವರು. ಐಚ್ಛಿಕವಾಗಿ ಅದನ್ನು ಆಯ್ಕೆ ಮಾಡಿಕೊಂಡು ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ಮಾನವಶಾಸ್ತ್ರ ವಿಷಯಗಳಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನು ಪಡೆದುಕೊಂಡ್ರು. ಅವರಲ್ಲಿರ್ತಕ್ಕಂತಹ ಒಂದು ಓದಿನ ಉತ್ಸಾಹವನ್ನು ನಾವಿಲ್ಲಿ ನೋಡಬಹುದು. ನಾವು ಕೇವಲ 4 ಅಥವಾ 6 ವಿಷಯಗಳನ್ನು ಓದೋದಕ್ಕೆ ಬಸವಳಿದು ಹೋಗ್ತಾ ಇದ್ದೀವಿ. ಇವರು ಅರ್ಥಶಾಸ್ತ್ರವನ್ನು ಐಚ್ಛಿಕವಾಗಿ ಹೊಂದಿ ಅನೇಕ ವಿಷಯಗಳನ್ನು ತೆಗೆದುಕೊಂಡಿದ್ದಾರೆ. ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಹೀಗೆ ಹಲವಾರು ವಿಷಯದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನು ಪಡೆದುಕೊಳ್ತಾರೆ. ನಂತರದಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಇನ್ನು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲೇ ಇರಬೇಕಾದ್ರೆ ದ ನ್ಯಾಷನಲ್ ಡಿಪೆಂಡೆಂಟ್ ಆಫ್ ಇಂಡಿಯಾ ಅನ್ನೋ ಒಂದು ಪ್ರಬಂಧವನ್ನು ಸಲ್ಲಿಸಿಬಿಟ್ಟು PhD ಪದವಿಯನ್ನು ಕೂಡ 1917ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವರು PhD ಪದವಿಯನ್ನು ಕೂಡ ಪಡೆದುಕೊಂಡ್ರು. ಅವರಲ್ಲಿರ್ತಕ್ಕಂಥ ಓದಿನ ಉತ್ಸಾಹವನ್ನು ನಾವು ಎಲ್ಲರೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕು. ಇದಿಷ್ಟು ಅವರ ಕಾಲೇಜು ಜೀವನ ಅಥವಾ ಅವರ ವಿದ್ಯಾಭ್ಯಾಸದ ಜೀವನ ಆಗುತ್ತೆ. ತದನಂತರದಲ್ಲಿ ಇವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಸೈನ್ಸ್ ಕಾಲೇಜನ್ನು ಸೇರಿಸ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಏನಾಗುತ್ತಪ್ಪ ಅಂದರೆ ಅವರಿಗೆ ಭಾರತದಿಂದ ಬರ್ತಕ್ಕಂಥ ಬರೋಡಾ ಸರ್ಕಾರದಿಂದ ಬರ್ತಕ್ಕಿರ್ತಕ್ಕಂತಹ
ಶಿಷ್ಯ ವೇತನ ಏನಾಗುತ್ತಾ ಅಂದರೆ ನಿಂತು ಬಿಡುತ್ತಾ. ಆ ಸ್ಕಾಲರ್ಶಿಪ್ ನಿಂತಿರುವ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅಮೇರಿಕಾವನ್ನು ಬಿಟ್ಟು ಅಂದರೆ ಕೊಲಂಬಿಯಾವನ್ನು ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ಭಾರತಕ್ಕೆ ಹಿಂದಿರುಗಿ ಬರ್ತಾರೆ. ಸೊ ಇದಿಷ್ಟು ಅವರ ವಿದ್ಯಾಭ್ಯಾಸದ ಜೀವನ ಆಗಿತ್ತು. ಇನ್ನು ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದಾಗ ಅವರ ಜೀವನ ಹೇಗಿತ್ತು, ಅವರಲ್ಲಿ ಆಗಿರ್ತಕ್ಕಂಥ ಸಾಮಾಜಿಕ ರಾಜಕೀಯ ಬೆಳವಣಿಗೆಗಳನ್ನು ಮತ್ತು ಅವರು ಇನ್ನೂ ಹೆಚ್ಚು ವಿದ್ಯಾಭ್ಯಾಸವನ್ನು ಯಾವ ರೀತಿಯಾಗಿ ಪಡೆದುಕೊಂಡ್ರು ಅನ್ನೋದನ್ನು ನಾನು ನೆಕ್ಸ್ಟು ನಮ್ಮ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಧನ್ಯವಾದಗಳು.